ನಮಸ್ಕಾರ. ನವನಾರಿ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಆ್ಯಕ್ಟರ್, ಡೈರೆಕ್ಟರ್, ರಂಗಭೂಮಿ ಕಲಾವಿದರು ಹಾಗೆ ಹಲವಾರು ಗೌರವಾನ್ವಿತರಾದ ಶ್ರೀಯುತ ಬಿ ಸುರೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಇವರು ನಿಜವಾಗ್ಲೂ ಸಿಕ್ಕಿರೋದು ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಜನ್ಮದ ಪುಣ್ಯ ಅನ್ಕೋಬೇಕು, ಬಿಕಾಸ್ ನಾವಿನ್ನು ಸ್ಟಾರ್ಟಪ್ಪು. ಸರ್, ಇವತ್ತು ನಾವು ಕಲಾಗ್ರಾಮದಲ್ಲಿದ್ದೀವಿ. ಒಂದು ನಾಟಕ ನಡೀತಿದೆ. ಸೊ ಇದನ್ನು ನೀವೇ ಎಲಾಬ್ರೇಟ್ ಮಾಡಿ ಹೇಳಿದ್ರೆ ಖುಷಿ ಆಗುತ್ತೆ ಸರ್. ಇವತ್ತು ಕಲಾಗ್ರಾಮದಲ್ಲಿ ಏಪ್ರಿಲ್ 28ನೇ ತಾರೀಕು ಮಂಗಳವಾರ ಕಲಾಗ್ರಾಮದಲ್ಲಿ ಸಂಜೆ ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿಯವರು ಬರೆದಿರುವ ನೀರಗನ್ನಡಿ ಅನ್ನುವ ನಾಟಕನ ನಟರಂಗ ಅನ್ನುವ ತಂಡ ಅರ್ಪಿಸ್ತಾ ಇದೆ. ಈ ನಟರಂಗ ಕನ್ನಡ ಹವ್ಯಾಸಿ ರಂಗಭೂಮಿಯ ಅತ್ಯಂತ ಹಿರಿಯ ಹವ್ಯಾಸಿ ರಂಗ ತಂಡಗಳಲ್ಲಿ ಒಂದು. ನೀವು ಕಾಕನಕೋಟೆ, ತುಗಲಕ್ ಮುಂತಾದ ನಾಟಕಗಳನ್ನು ನೋಡಿರ್ತೀರಿ. C.R. ಸಿಂಹ, ಲೋಕೇಶ್ ಅವರು, ಹೀಗೆ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರನ್ನು ಕೊಟ್ಟಂತಹ ತಂಡ. C. ಅಶ್ವಥ್ ತರಹದ ಸಂಗೀತ ನಿರ್ದೇಶಕರನ್ನು ಈ ನಾಡಿಗೆ ಕೊಟ್ಟಂತಹ ಪ್ರಮುಖ ತಂಡ ನಟರಂಗ. ಇವರು ಮಾಡಿರುವ ನಾಟಕಗಳು ಹಲವಾರು ಪ್ರದರ್ಶನಗಳು, ಸಾವಿರಾರು ಪ್ರದರ್ಶನಗಳು ಆಗಿದ್ದಾವೆ. ಈಗ ಈ ತಂಡದ 4ನೆಯ ತಲೆಮಾರು ಹೊಸ ನಾಟಕ ಸಿದ್ಧಪಡಿಸಿದೆ. ಈ ನಾಟಕದ ಹೆಸರು ನೀರಗನ್ನಡಿ. ಈ ನಾಟಕವನ್ನು ನಾನು ಬಿ ಸುರೇಶ ನಿರ್ದೇಶನ ಮಾಡಿದ್ದೇನೆ. ಈ ಏಪ್ರಿಲ್ 28 ಸಂಜೆ 7 ಗಂಟೆಗೆ ಇಲ್ಲಿ ಈ ನಾಟಕ ಅಭಿನಯ ಆಗ್ತಾ ಇದೆ. ಈ ನಾಟಕದಲ್ಲಿ ಬಹುತೇಕ ಕಲಾವಿದರನ್ನು ನಾವು ತಗೊಂಡಿರುವುದು ಸುರಾನ ಕಾಲೇಜಿನಿಂದ. ಹೀಗಾಗಿ ಸುರಾನ ಕಾಲೇಜಿನ ಆಡಳಿತ ವರ್ಗಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಹೊಸ ಹುಡುಗರನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಇಡೀ ನಾಟಕಕ್ಕೆ ಒಂದು ಹೊಸ ಶಕ್ತಿ ಬಂದಿದೆ. M.D. ಪಲ್ಲವಿಯವರು ನಿಮಗೆಲ್ರಿಗೂ ಗೊತ್ತು, ದೊಡ್ಡ ಗಾಯಕಿ, ಸಂಗೀತಗಾರ್ತಿ, ಹಿಂದೂಸ್ತಾನಿ ಸಂಗೀತವನ್ನು ಅರೆದು ಕುಡಿದವರು. ಅವರು ಹಾಡಿದ್ರೆ ನಮಗೆ ಒಂದು ಹಾಡು ಕೇಳುವ ಕ್ರಮವೇ ಬೇರೆ. ಇಂತಹ M.D. ಪಲ್ಲವಿಯವರು ಸಂಗೀತ ಮಾಡಿದ್ದಾರೆ. ಶಶಿಧರ್ ಅಡಪ ಅವರು ರಂಗ ವಿನ್ಯಾಸವನ್ನು ಮಾಡಿದ್ದಾರೆ. ಈ ನಾಟಕವನ್ನು ಸುಮಾರು 20-22 ಜನ ಹಿಂದೆ ಮುಂದೆ ನಿಂತು ಈ ನಾಟಕವನ್ನು ಕಟ್ಟಿದ್ದಾರೆ. ಇದೊಂದು ಜನಪದ ಕಥೆಯನ್ನು ಜನರಿಗೆ ಹೇಳುವ ಪ್ರಯತ್ನ. ಅದರ ಮೂಲಕ ಸ್ತ್ರೀ ಶಕ್ತಿ ಏನು, ಸ್ತ್ರೀಗೆ ಇರುವಂತಹ ಒತ್ತಡಗಳೇನು, ಆಕೆಯನ್ನು ಹೇಗೆಲ್ಲ ಕಟ್ಟು ಹಾಕಲಾಗ್ತದೆ, ಆ ಬಂಧನಗಳಿಂದ ಬಿಡುಗಡೆ ಪಡ್ಕೊಳ್ಳೋಕ್ಕೆ ಆಕೆ ಏನು ಮಾಡ್ತಾಳೆ ಅನ್ನುವ ವಿಶಿಷ್ಟವಾದ ಒಂದು ಕಥೆಯನ್ನು, ಜನಪದ ಕಥೆಯನ್ನು ಸಮಕಾಲೀನ ವಿವರಗಳ ಜೊತೆಗೆ ಕಟ್ಟುವ ಪ್ರಯತ್ನ ಮಾಡಿದ್ದೇವೆ. ತಾವು ದಯಮಾಡಿ ಈ ನಾಟಕವನ್ನು ಎಲ್ಲೇ ಆದರೂ ನೋಡಿ. ಬರಲಿರುವ ಮೇ 21 ಮತ್ತೆ ಇದೇ ಕಲಾಗ್ರಾಮದಲ್ಲಿ ಈ ನಾಟಕ ಇರುತ್ತೆ. ಮೇ 9ಕ್ಕೆ ಹೊಸಕೋಟೆಯ ಜನಪದರು ಅನ್ನುವ ಸಭಾಂಗಣದಲ್ಲಿ ಈ ನಾಟಕ ಇರ್ತದೆ. ಜೂನ್ ತಿಂಗಳಲ್ಲಿ ರಂಗಶಂಕರದಲ್ಲಿರ್ತದೆ. ಈ ಎಲ್ಲ ಪ್ರದರ್ಶನಗಳಿಗೂ ನೀವೆಲ್ಲರೂ ಬರಬೇಕು. ಈ ಹೊಸ ಹುಡುಗರನ್ನು ಬೆಂಬಲಿಸಬೇಕು. ಹಾಗೆ ಸ್ವಲ್ಪ ಹಳಬನಾದ ನನ್ನನ್ನು ಕೂಡ ಬೆಂತಟ್ಟಿ ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಸೊ ಟುಗೆದರ್ ವಿ ವಿನ್ ಅನ್ನೋದನ್ನು ನೀವು ಇಂಗ್ಲೀಷಲ್ಲಿ ಒಂದು ಕೇಳಿರ್ತೀರ. ಸೊ ಇಲ್ಲಿ ಹಲವಾರು ಸ್ಟೂಡೆಂಟ್ಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಿರೋ ತುಂಬ ಖುಷಿ ವಿಚಾರ. ಓದೋದು ಎಲ್ರಿಗೂ ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಅವರಲ್ಲಿರೋ ಒಂದು ಕಲೆನ ಆಚೆ ತೊಗೊಂಬಂದು ಈ ಥರ ಒಂದು ದೊಡ್ಡ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ. ಇವರು ಜಾನಪದದ ಮೂಲಕ ನಾರಿ ಶಕ್ತಿನ ಇವತ್ತು ಹೇಳ್ತಾ ಇದ್ದಾರೆ. ಪಾಲಿಟಿಕ್ಸಲ್ಲೂ ಅದನ್ನೇ ಮೋದಿಯವರು ಕೂಡ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ವಾಚ್ ದಿಸ್ ಶೋ. ಸೊ ಇವತ್ತು ಯಾರೇ ಮಿಸ್ ಆದರೂ ಮೇ ಎಷ್ಟನೇ ತಾರೀಕು ಸರ್? ಮೇ 21 NGF ಲೇಔಟ್, MPM ಲೇಔಟ್, ITI ಲೇಔಟ್, ಮಲ್ಲತ್ತಳ್ಳಿ ಸುತ್ತಮುತ್ತ ಎಲ್ಲರೂ ದಯವಿಟ್ಟು ಈ ನಾಟಕಕ್ಕೆ ಬನ್ನಿ. ಇವತ್ತು ಬನ್ನಿ, ಇಲ್ಲಾಂದರೆ ಮೇ 29ನೇ ತಾರೀಕು ಸಂಜೆ ಇರುತ್ತೆ ನಾಟಕ. ಎಲ್ಲರೂ ಬನ್ನಿ, ಸೇರೋಣ. ಈ ಹುಡುಗರನ್ನ ನಾವು ವಿ ವಿಲ್ ಸೆಲೆಬ್ರೇಟ್ ದೆಮ್, ವಿ ವಿಲ್ ಎನ್ಕರೇಜ್ ದೆಮ್. ಥ್ಯಾಂಕ್ ಯು.